ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಕೇಂದ್ರದಿಂದ ಸಂದೇಶ ಬಂದಿದೆ. ಇಡೀ ದೇಶದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಮುಖಂಡರುಗಳೆಲ್ಲರೂ ಸೇರಿ ಜಯಂತ್ಯೋತ್ಸವ ಒಂದು ದಿನ ಮುಂಚಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲನೂ ಕೂಡ ಅದನ್ನು ಸ್ವಚ್ಛ ಮಾಡಿ ದೀಪವನ್ನು ಹಚ್ಚಿ ನಾವೆಲ್ಲರೂ ಕೂಡ ನಾಳೆ ಮಾಡ್ತಕ್ಕಂಥ ಜಯಂತಿಗೆ ನಾವು ಸಜ್ಜಾಗಬೇಕು ಅಂತ ಕರೆ ಬಂದ ಹಿನ್ನೆಲೆಯಲ್ಲಿ भारत माता की भारतीय जनता पार्टी के डॉक्टर बी.आर. अंबेडकर के ಆಕಾಶ ಭೂಮಿ ಸೂರ್ಯ ಚಂದ್ರ ಇರುವ ತನಕ ಈ ಸಂವಿಧಾನ ನಮಗೆ ಅಜರಾಮರವಾಗಿ ಉಳಿತದೆ. ಅದಕ್ಕೆಲ್ಲರೂ ಗೌರವವನ್ನು ಕೊಟ್ಟು ನಾವು ಆ ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಬದುಕೋಣ. ಎಲ್ಲರಿಗೂ ಒಳ್ಳೇದು ಮಾಡೋ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಒಳ್ಳೆ ಕೆಲಸ ಮಾಡೋಣ ಅನ್ನುವಂಥ ವಿಷಯವನ್ನು ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆಯನ್ನು ನಾಳೆ ಇಡೀ ದೇಶಾದ್ಯಂತ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾಯಿದ್ದೀವಿ. ನಮಗೆ ಒಂದು ಕೇಂದ್ರದಿಂದ ಸಂದೇಶ ಬಂದಿದೆ. ಇಡೀ ದೇಶದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಮುಖಂಡರುಗಳೆಲ್ಲರೂ ಸೇರಿ ಜಯಂತ್ಯೋತ್ಸವ ಒಂದು ದಿನ ಮುಂಚಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲನೂ ಕೂಡ ಅದನ್ನು ಸ್ವಚ್ಛ ಮಾಡಿ ದೀಪವನ್ನು ಹಚ್ಚಿ ನಾವೆಲ್ಲರೂ ಕೂಡ ನಾಳೆ ಮಾಡ್ತಕ್ಕಂಥ ಜಯಂತಿಗೆ ನಾವು ಸಜ್ಜಾಗಬೇಕು ಅಂತ ಕರೆ ಬಂದ ಹಿನ್ನೆಲೆಯಲ್ಲಿ ನಾವು ಇವತ್ತು ವಿಶೇಷವಾಗಿ ಮಾಡಿದ್ದೇವೆ. ಈ ಕಾರ್ಯಕ್ರಮ ಕೇವಲ ಇದು ಒಂದು ದಿವಸ 2 ದಿವಸಕ್ಕಷ್ಟೇ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಜಗತ್ತಿಗೆ ಒಂದು ರೀತಿ ಪ್ರಕಾಶಮಾನವಾಗಿ ಪ್ರಜ್ವಲಿಸಿದಂಥ ಮಹಾನ್ ವ್ಯಕ್ತಿ, ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಮಹಾನ್ ವ್ಯಕ್ತಿಯನ್ನು ನಾವೆಲ್ಲರೂ ಕೂಡ ಹಬ್ಬದ ವಾತಾವರಣದಲ್ಲಿ ಅವರ ಜಯಂತಿಯನ್ನು ಆಚರಣೆ ಮಾಡಬೇಕು. ನಾವೆಲ್ಲರೂ ಕೂಡ ಎಲ್ಲ ಜಾತಿ ಧರ್ಮ ವರ್ಗಗಳನ್ನು ಮರೆತು ಭಾರತೀಯತೆಯನ್ನು ನಾವು ಎತ್ತಿಡಬೇಕು. ಮತ್ತು ಹೇಗೆ ನಮಗೆ ಮಹಾಭಾರತ ಮತ್ತು ರಾಮಾಯಣ ಹೇಗೆ ನಮಗೆ ಭಾಳ ಮುಖ್ಯನೋ ಅದಕ್ಕಿಂತ ಹೆಚ್ಚಾಗಿ ಸಂವಿಧಾನ ನಮಗೆ ಪವಿತ್ರವಾದ ಗ್ರಂಥ ಅಂತೇಳಿ ನಮ್ಮ ದೇಶದ ಪ್ರಧಾನಮಂತ್ರಿ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಚುನಾಯಿತ ಪ್ರತಿನಿಧಿಗಳು, ನಮ್ಮ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ಎಲ್ಲರೂ ಸೇರಿ ಈ ಸಂಜೆಯ ಶುಭವತ್ತಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಾಳೆ ಬೆಳಗ್ಗೆ ಕೂಡ ನಮ್ಮ ಇದೇ ಜಾಗದಲ್ಲಿ ಬಾಬಾ ಸಾಹೇಬರಿಗೆ ಮಾಲಾರ್ಪಣೆ ಮಾಡಿ ಸಿಹಿಯನ್ನು ಹಂಚಿ ನಾವೆಲ್ಲರೂ ಕೂಡ ಖುಷಿಯಿಂದ ಅವರ ಆದರ್ಶಗಳನ್ನು ತತ್ವಗಳನ್ನೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ನಮ್ಮ ಪ್ರದೇಶಗಳಲ್ಲಿ ಅದನ್ನು ಪ್ರತಿ ಮನೆಗೂ ತೆಗೆದುಕೊಂಡು ಹೋಗ್ತಕ್ಕಂಥ ವಿಚಾರ ನಮ್ಮದಾಗಬೇಕು. ಸಂವಿಧಾನದ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿದೆ. ಸಂವಿಧಾನ ಕೇವಲ ಒಂದು ಪಕ್ಷಕ್ಕೆ ಅಷ್ಟೇ ಅಲ್ಲ, ನಮ್ಮ ದೇಶಕ್ಕೆ ಸಂವಿಧಾನ. ಹಾಗಾಗಿ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಈ ಸಂವಿಧಾನವನ್ನು ಇಡೀ ದೇಶದ ಉದ್ದಗಲಕ್ಕೂ ಕೂಡ ಪ್ರತಿಯೊಬ್ಬರೂ ಕೂಡ ಅದು ಅರ್ಥ ಆಗಬೇಕು, ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೂ ಸಂವಿಧಾನದ ಬಗ್ಗೆ ಅರ್ಥ ಆಗಬೇಕು ಅನ್ನೋ ರೀತಿಯಲ್ಲಿ ಅನೇಕ ನೂರಾರು ಕಲ್ಯಾಣ ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ಪಕ್ಷ ಹಮ್ಮಿಕೊಂಡಿದೆ. ನಿಮ್ಗೆ ಗೊತ್ತಿದೆ, ಕಳೆದ 2 ದಿವಸಗಳಿಂದ ಭೀಮ ಹೆಜ್ಜೆ ಅನ್ನುವಂಥ ಕಾರ್ಯಕ್ರಮವನ್ನು ವಿಧಾನಸೌಧ ಮುಂಭಾಗದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅವರ ಪ್ರತಿನಿಧಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ನಮ್ಮ ಪಕ್ಷದ ಎಲ್ಲ ಮುಖಂಡರು ಸೇರಿ ನಾವೆಲ್ಲರೂ ಅದನ್ನು ಚಾಲನೆ ಕೊಟ್ಟು ಇವತ್ತು ಬೈಕ್ ರ್ಯಾಲಿ ಮಾಡಿ ಬೆಳಗಾಂ ಜಿಲ್ಲೆಯಲ್ಲಿರ್ತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ಚಿಕ್ಕೋಡಿ ಜಿಲ್ಲೆಯಲ್ಲಿ ನಿಪ್ಪಾಣಿ ಅನ್ನುವಂಥ ಒಂದು ಪ್ರದೇಶ ಆಗಿದೆ. ಆ ಜಾಗಕ್ಕೆ 1925 ಏಪ್ರಿಲ್ 10, 11ನೇ ತಾರೀಕು ಬಹಿಷ್ಕೃತ ಹಿತಕಾರಿಣಿ ಸಭೆಗೆ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಬಾಬಾ ಸಾಹೇಬರು ಬರ್ತಾರೆ. ಬಂದಂಥ ದಿನ ನಿನ್ನೆ ಮತ್ತು ಇವತ್ತಿಗೆ 10ನೇ ತಾರೀಕು ಮತ್ತು 11ನೇ ತಾರೀಕಿಗೆ 100 ವರ್ಷ ಆಗುತ್ತೆ. ಅದಕ್ಕೆ ನಾವು ನಮ್ಮ ಪಕ್ಷದ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ
ಶತಮಾನೋತ್ಸವ ಅನ್ನುವಂಥ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೇವೆ. ಕೇವಲ ರಾಜಕೀಯ ಮತ್ತು ಓಟ್ಗೋಸ್ಕರ ಅಷ್ಟೇ ಅಲ್ಲ ನಮ್ಮ ಪಕ್ಷದ ಜವಾಬ್ದಾರಿ. ಎಲ್ಲ ವಿಚಾರಗಳನ್ನು ಈ ದೇಶದಲ್ಲಿ ಯಾವ್ಯಾವ ಮಹನೀಯರು ದೇಶಕ್ಕಾಗಿ, ಧರ್ಮಕ್ಕಾಗಿ ಮತ್ತು ರಾಷ್ಟ್ರೀಯತೆಕ್ಕಾಗಿ ಯಾರ್ಯಾರು ತ್ಯಾಗ ಬಲಿದಾನಗಳಿಂದ ಈ ದೇಶವನ್ನು ಕಟ್ಟಿದ್ರೋ ಅಂಥವರೆಲ್ಲರನ್ನೂ ಕೂಡ ಪೂಜ್ಯ ಭಾವನೆಯಿಂದ ನಾವೆಲ್ಲರೂ ಕೂಡ ಅವರ ಆದರ್ಶಗಳನ್ನು ಮತ್ತೆ ತಿರುಗಿ ಜನರ ಮನಸ್ಸಲ್ಲಿ ಜ್ವಲಂತವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಇಂತೆಲ್ಲ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡಿದೆ. ಬಾಬಾ ಸಾಹೇಬರ ಕೊಟ್ಟಂಥ ಕೊಡುಗೆ ಈ ದೇಶದಲ್ಲಿ, ದೇಶ ಅಷ್ಟೇ ಅಲ್ಲ ಈ ಜಗತ್ತಿನಲ್ಲಿ ಆಕಾಶ, ಭೂಮಿ, ಸೂರ್ಯ, ಚಂದ್ರ ಇರುವ ತನಕ ಈ ಸಂವಿಧಾನ ನಮಗೆ ಅಜರಾಮರವಾಗಿ ಉಳಿತದೆ. ಅದಕ್ಕೆಲ್ಲರೂ ಗೌರವವನ್ನು ಕೊಟ್ಟು ನಾವು ಆ ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಬದುಕೋಣ. ಎಲ್ಲರಿಗೂ ಒಳ್ಳೇದು ಮಾಡೋ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಒಳ್ಳೆ ಕೆಲಸ ಮಾಡೋಣ ಅನ್ನುವಂಥ ವಿಷಯವನ್ನು ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ.